ರೈತರನ್ನು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಲು ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದೇ ಸಮಯದಲ್ಲಿ ಬದಲಾದ ಹವಾಮಾನ, ಮಣ್ಣಿನ ಸಂರಕ್ಷಣೆಗೆ ಒತ್ತು ನೀಡಬೇಕಾದ ಅಗತ್ಯವೂ ಇದೆ. ಆಯಾಯ ಪ್ರದೇಶಗಳ ಮಣ್ಣು ಹವಾಗುಣಕ್ಕೆ ತಕ್ಕಂತೆ ಬೆಳೆ ಬೆಳೆಯುವುದು ಸೂಕ್ತ. ಅದೇ ಮಾದರಿಯಲ್ಲಿ ಉಡುಪಿ ಜಿಲ್ಲೆಯ ಮಣೂರು ಗ್ರಾಮದ ರೈತ ಜಯರಾಮ ಶೆಟ್ಟಿ ಅವರು ಬಿತ್ತನೆಗೆ ಬೇಕಾದ ಶೇಂಗಾ ಬೆಳೆಯ 33 ವಿವಿಧ ತಳಿಗಳನ್ನು ಬೆಳೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಇದರ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಬ್ರಹ್ಮಾವರ ತಾಲೂಕಿನ ಕೋಟದ ಮಣೂರು ಗ್ರಾಮದ ಪಡುಕರೆ ಕೃಷಿಕ ಜಯರಾಮ ಶೆಟ್ಟಿಯವರ ಕೃಷಿ ಭೂಮಿಯಲ್ಲಿ ಶೇಂಗಾ ಬೆಳೆಯ ಕ್ಷೇತ್ರೋತ್ಸವ, ರೈತರೊಂದಿಗೆ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ರೈತ ಧ್ವನಿ ಸಂಘಟನೆಯ ಅಧ್ಯಕ್ಷ ಜಯರಾಮ ಶೆಟ್ಟಿ, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕಿ ಪೂರ್ಣಿಮಾ, ಕೋಟಾ ಸಿಎ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಕಾಂಚನ್, ನಿರ್ದೇಶಕಿ ತಿಮ್ಮಾ ಪೂಜಾರಿ, ರೈತರಾದ ಭಾಸ್ಕರ್ ಶೆಟ್ಟಿ, ಶಿವಮೂರ್ತಿ ಹಾಗೂ ಕೃಷಿ ವಿಜ್ಞಾನಿಗಳು ಭಾಗವಹಿಸಿ ರೈತರಿಗೆ ಮಾಹಿತಿ ನೀಡಿದರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಬ್ರಹ್ಮಾವರ ಅಖಿಲ ಭಾರತೀಯ ಸುಸಂಘಟಿತ ಭತ್ತ ಅಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಜಯರಾಮ ಶೆಟ್ಟಿಯವರ ಕೃಷಿ ಜಮೀನಿನಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯಲಾಗುವ 33 ಬಗೆಯ ವಿವಿಧ ಶೇಂಗಾ ತಳಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಮುಂಬೈ ಬಾಬಾ ಆಟೋಮಿಕ್ ಸಂಶೋಧನಾ ಕೇಂದ್ರದ ಶೇಂಗಾ ಸುಧಾರಿತ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಆನಂದ್ ಬಡಿಗಣ್ಣನವರ್ ಕ್ಷೇತ್ರೋತ್ಸವದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರೀದೇವಿ ಎ ಜಕ್ಕೇರಾಳ್ ಶೇಂಗಾ ಗದ್ದೆಯಲ್ಲಿ ವಿವಿಧ ತಳಿಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ರೈತ ಪರವಾಗಿ ಉಪ್ಪುಂದ ಶೇಂಗಾ ಖರೀದಿ ಕೇಂದ್ರದ ಮಾಲೀಕ ಗಣೇಶ ಗಾಣಿಗ ಕರಾವಳಿ ರೈತರ ಸಮಸ್ಯೆ ಶೇಂಗಾ ಬೆಳೆಯಿಂದ ವಿಮುಖರಾಗುವ ವಿಚಾರ ಕುರಿತು ಇಲಾಖೆ ಹಾಗೂ ವಿಜ್ಞಾನಿಗಳಿಗೆ ಮನವರಿಕೆ ಮಾಡಿದರು. ಬಳಿಕ ಡಾಕ್ಟರ್ ಆನಂದ್ ಬಡಿಗಣ್ಣನವರ್ ಉಡುಪಿ ಜಿಲ್ಲೆಯ ಶೇಂಗಾ ಬ್ರ್ಯಾಂಡ್ ಸೃಷ್ಟಿಸಿದರೆ ವಿಶ್ವಮಟ್ಟದಲ್ಲಿ ಮಾನ್ಯತೆ ಪಡೆಯುವ ಅವಕಾಶಗಳಿವೆ. ಇಲ್ಲಿನ ಈ ಬೆಳೆಗೆ ಭಾರಿ ಬೇಡಿಕೆ ಇದ್ದು ಕಾಲಕ್ರಮೇಣ ಇದರ ಉತ್ಪಾದನೆಯಲ್ಲಿ ಕುಸಿತ ಕಂಡಿರುವುದರಿಂದ ಇಲಾಖೆಗಳು ಹೊಸ ಆವಿಷ್ಕಾರಕ್ಕೆ ಮುಂದಾಗಿದೆ ಎಂದರು. ನಾವು ಚೆನ್ನಾಗಿ ಸೀಡ್ ಟ್ರೀಟ್ಮೆಂಟು, ಅದರದ್ದು ಮಾಯಿಶ್ಚರ್, ಅದರದ್ದು ಇರಿಗೇಷನ್ನು, ವೀಡ್ ಮ್ಯಾನೇಜ್ಮೆಂಟು, ರೋಗ ಮತ್ತು ಕೀಟನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಕೊಂಡಂತಂದರೆ ಆ ಒಂದು ತಳಿದು ಕ್ಷಮತಾ ಏನಿದೆ, ಪೊಟೆನ್ಷಿಯಲ್ ಅಂತ ಏನಂತೀವಲ್ಲ, ಅದು ಸಿಗಲ್ಲ. ಓಕೆ, ಅದಕ್ಕೆ ನಾವು ಹೇಳ್ತಾ ಇರೋದಂದರೆ, ನಾನು ಇಲ್ಲಿ ನೋಡಿದೆ ತಳಿಗಳೆಲ್ಲ ಚೆನ್ನಾಗಿದ್ದಾವೆ. ಇವನ್ ಇಲ್ಲೆಲ್ಲ ನೀವು ನೋಡ್ಬೋದು, ಇವನ್ TME2 ಕಿಂತ ಎಷ್ಟೋ ತಳಿಗಳು ಚೆನ್ನಾಗಿದ್ದಾವೆ. ಓಕೆ, ನಿಮಗೆ ಸಿಕ್ಕಾಪಟ್ಟೆ ಅವಕಾಶ ಇದೆ ಮಾಡಲಿಕ್ಕೆ. ದೂರದರ್ಶನದೊಂದಿಗೆ ತಳಿ ಶಾಸ್ತ್ರಜ್ಞೆ ಶ್ರೀದೇವಿ ಜಕೇರಾಳ್ ಶೇಂಗಾ ಇಳುವರಿ, ರುಚಿ, ಧಾರಣೆ, ತೂಕ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ತಳಿಗಳ ಸಂಶೋಧನೆ ಕೈಗೊಳ್ಳಲಾಗಿದೆ ಹಾಗೂ ಜಿಲ್ಲೆಯಲ್ಲಿ TMV2 ಸೂಕ್ತ ಎನ್ನುವ ಮನೋಭಾವನೆ ರೈತರಲ್ಲಿದೆ. ಈ ಕಾರಣಕ್ಕೆ ಮುಂದಿನ ದಿನದಲ್ಲಿ TMV2 ಸಮೀಪ್ಯ ಗುಣಲಕ್ಷಣದ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಸುಮಾರು 33 ತಳಿಗಳನ್ನ ನಾವು ಇವತ್ತು ಇಲ್ಲಿ ಜಯರಾಮ್ ಶೆಟ್ಟರ ಒಂದು ಕೃಷಿ ಕ್ಷೇತ್ರದಲ್ಲಿ ಹಾಕಿದ್ದೇವೆ. ಯಾವ್ಯಾವ ತಳಿಯನ್ನು ನಾವು ತರಿಸಿದ್ದೇವೆ ಅಂತಂದ್ರೆ TME2 ಈ ತಳಿಯ ಗುಣಲಕ್ಷಣಗಳ ಹೋಲುವಂತ ತಳಿಗಳು ಇಲ್ಲಿ ನಾವು ಹಾಕಿದ್ದೇವೆ ಮತ್ತು ಹೆಚ್ಚಿನ ಒಂದು ಶುಗರ್ ಕಂಟೆಂಟ್ ಇರುವಂತ ಮತ್ತು ಹೆಚ್ಚಿನ ಒಂದು ಎಣ್ಣೆ ಅಂಶ ಇರುವಂತ ಮತ್ತು ಹೆಚ್ಚಿನ ಒಂದು ಪ್ರೋಟೀನ್ ಅಂಶ ಇರುವಂತದ್ದು ಮತ್ತೆ ಬೇಗನೆ ಕಟಾವಿಗೆ ಬರುವಂತ ಅಂದ್ರೆ ಅಲ್ಪಾವಧಿ ತಳಿಗಳನ್ನ ನಾವಿಲ್ಲಿ ಹಾಕಿದ್ದೇವೆ. ರೈತ ಜಯರಾಮ ಶೆಟ್ಟಿ ವಿಜ್ಞಾನಿ ಹಾಗೂ ರೈತರೊಂದಿಗೆ ಚರ್ಚಿಸಿ ಕರಾವಳಿಗೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿ ವಿಜ್ಞಾನಿಗಳ ಮೂಲಕ ಸಂಶೋಧನೆಗೆ ಸಹಕರಿಸಲಾಗುವುದು ಎಂದು ಹೇಳಿದರು. ಇವಾಗ ನಮ್ಮ ಇಲ್ಲಿ ಗದ್ದೆಯಲ್ಲಿ ಸಾಧಾರಣ ಮುಂಬೈಯಿಂದ, ಬೆಂಗಳೂರಿನಿಂದ, ಧಾರವಾಡದಿಂದ, ಶಿವಮೊಗ್ಗದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೀಜವನ್ನು ತಂದು ಇಲ್ಲಿ ಆಲ್ರೆಡಿ ನಾವೀಗ ಬಿತ್ತನೆ ಮಾಡಿದ್ದೇವೆ. ಅದೆಲ್ಲವೂ ಚೆನ್ನಾಗಿ ಬಂದಿದೆ. ಆದರೆ ತೇವಾಂಶದಲ್ಲಿ ಬೆಳೆಯುವುದರಿಂದ ನಾವು TME2 ತಳಿಯೇ ನಮ್ಮ ಸೂಕ್ತ ಅಂತ ರೈತರೆಲ್ಲರೂ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನೋಡ್ಬೇಕೀಗ ಇವಾಗ ಇದರಲ್ಲಿ ಯಾವ್ದಾದ್ರು ಬೆಳೆಗಳನ್ನು ನಾವು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನೆಲಗಳು ಬೆಳೆಯೋದಕ್ಕೆ ನಮಗೆ ವಿಜ್ಞಾನಿಗಳು ಸಹಕರಿಸ್ತಾ ಇದ್ದಾರೆ. ರೈತರು ಮನಸ್ಸು ಮಾಡಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ.
ಇದೇ ಸಂದರ್ಭದಲ್ಲಿ ರೈತ ಜಯರಾಮ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಅಲ್ಲದೆ ಶೇಂಗಾ ಸೂಕ್ತ ತಳಿ ಪರಿಚಯ ಕುರಿತು ಕೈಪಿಡಿಯನ್ನು ಬಿಡುಗಡೆ ಮಾಡಲಾಯಿತು.